ಈಗಾಗಲೇ ನಿಮಗೆಲ್ಲ ಗೊತ್ತದ, ಅಗ್ನಿವೀರ ಇಂಡಿಯನ್ ನೇವಿ ಒಳಗೆ SSR ಮತ್ತು MR ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಈಗ ಎಲ್ಲರಿಗೂ ಗೊತ್ತೈತೆ, ನಿಮ್ಗೆ ಗೊತ್ತೈತಲ್ಲ ರೀ, ಎಲ್ಲರಿಗೂ ಗೊತ್ತದ. ಇಲ್ಲಿ 10ನೇ ತರಗತಿ ಪಾಸ್ ಆದಂಥ ವಿದ್ಯಾರ್ಥಿಗಳು MR ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ PUC ಸೈನ್ಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ SSR ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ 10ನೇ ತರಗತಿ ಪಾಸ್ ಅಂದ್ರೆ ಅಗ್ರಿಗೇಟ್ ಮಾಡ್ಯಾರ ರೀ ಪರ್ಸೆಂಟೇಜ್. ಅಗ್ರಿಗೇಟ್ ಎಷ್ಟು ಪರ್ಸೆಂಟೇಜ್ ಆಗಿರ್ಬೇಕಪ್ಪ ಅಂದ್ರೆ 50% ಅಗ್ರಿಗೇಟ್ ಆಗಿರಬೇಕು. ಅಗ್ರಿಗೇಟ್ ರೀ, ನೀವು ಒಂದು ವಿಷಯಕ್ಕೆ 35 ತಗೋರಿ, 40 ತಗೋರಿ, 49 ತಗೋರಿ, ಆದರೆ ಟೋಟಲಾಗಿ ಮಾರ್ಕ್ಸ್ ಎಷ್ಟು ಬಿದ್ದಿರ್ಬೇಕು ರೀ 50% ಅಗ್ರಿಗೇಟ್ ರೀ. ಎಲ್ಲ ವಿಷಯಕ್ಕೆ 50 ಮಾರ್ಕ್ಸ್ ಅಲ್ಲ, ಅಗ್ರಿಗೇಟ 50% ಆಗಿರಬೇಕು. ಅಂಥ ಅಭ್ಯರ್ಥಿಗಳು MR ಹುದ್ದೆಗಳಿಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳಿದ್ರೆ ಅಗ್ರಿಗೇಟ್ ಅಲ್ಲಿಯೂ ಸಹಿತ 50% ಆದಂಥ ಅಭ್ಯರ್ಥಿಗಳು SSR ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದ್ರೆ ನಿಮಗೆ ಸಿರಿಯಲಾಗಿ ನಾನು ಹೇಳ್ತೀನಿ ಏನಪ್ಪ ಅಂದ್ರೆ, ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಗೆ ಏನು ಬೇಕು ಫಸ್ಟ್ ಅದು ಗೊತ್ತಿರ್ಬೇಕು ನಿಮ್ಗೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದೇದು ನಿಮ್ಮ 10th ಮಾರ್ಕ್ಸ್ ಕಾರ್ಡ, SLC ಮೇಲೆ ಹಾಕ್ತಾಯಿದ್ರಿ ಅಂದರೆ, PUC ಮೇಲೆ ಹಾಕ್ತಾಯಿದ್ರಿ ಅಂದರೆ PUC ಮಾರ್ಕ್ಸ್ ಕಾರ್ಡ. ಅದಾದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ರೀ. ಆಧಾರ್ ಕಾರ್ಡ ಮಾರ್ಕ್ಸ್ ಕಾರ್ಡ ಎರಡು ಹೆಸರು ಸೇಮ್ ಇರ್ಬೇಕ್ರೆ ಇದೊಂದು ನಿಮ್ಗೆ ಗೊತ್ತಿರಬೇಕು. ನೀವು ಆರ್ಮಿ ಹಾಕ್ರಿ, ನೇವಿ ಹಾಕ್ರಿ, ಏರ್ಫೋರ್ಸ್ ಹಾಕ್ರಿ, ಯಾವುದೇ ಹುದ್ದೆಗೆ ಅರ್ಜಿ ಹಾಕಿರೂ ಸಹಿತ ಇದು ಆಧಾರ್ ಕಾರ್ಡ ಮತ್ತು ಮಾರ್ಕ್ಸ್ ಕಾರ್ಡ ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಸರ್ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು ಸೇಮ್ ಇರಬೇಕು. ಸೇಮ್ ಇದ್ದರೆ ಮಾತ್ರ ನಿಮ್ದು ಅಪ್ಲಿಕೇಶನ್ ಹಿಡಿತದೆ. ಅಥವಾ ಅಪ್ಲಿಕೇಶನ್ ಹಿಡಿತದೆ, ನೀವು ಆಧಾರ್ ಕಾರ್ಡ್ ಮೇಲೂ ಹಾಕ್ಬೋದು, ಮಾರ್ಕ್ಸ್ ಕಾರ್ಡ್ ಮೇಲೆ ಹಾಕ್ಬೋದು ಡೇಟ್ ಆಫ್ ಬರ್ತ್. ಆದರೆ ಸಮಸ್ಯೆ ಏನೈತಂದ್ರೆ ಅಪ್ಲಿಕೇಶನ್ ಹಿಡಿತದೆ, ಆದರೆ ಮುಂದೆ ಏನಾಕೈತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ನೀವು ರಿಜೆಕ್ಟ್ ಆಗುವಂಥ ಚಾನ್ಸ್ ಇರ್ತದೆ. ಅದು ಒಂದು ಗೊತ್ತಿರಬೇಕು, ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ 8 ಫೋಟೋ ರೀ, ಕಲರ್ ರೀಸೆಂಟಾಗಿ ತೆಗಿಸಿದ್ದು 8 ಫೋಟೋ ಇರ್ಬೇಕು ನಿಮ್ಮ ಹತ್ರ, ಈ ಸದ್ಯ ತೆಗಿಸಿದ್ದು. ಆಮೇಲೆ ನೆಕ್ಸ್ಟ್ ನಿಮ್ಮ ಸಿಗ್ನೇಚರ್ ಬರ್ತದೆ, ಆಮೇಲೆ Gmail ID ಬರ್ತದೆ, ಆಮೇಲೆ ಲೈವ್ ಆಗಿ ಫೋಟೋ ತೊಗೋತಾರೆ ರೀ. ಇಷ್ಟು ಡಾಕ್ಯುಮೆಂಟ್ ಬೇಕು ನಿಮಗೆ, ಇದೆಲ್ಲರಿಗೂ ಗೊತ್ತಿರಬೇಕು. ಇದ್ರ ಜೊತೆ ಏನಪ್ಪ ಅಂದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಟ್ಕೊಂಡಿದ್ರಿಪ್ಪ ಅಂದ್ರೆ ನಿಮ್ಮ ಡಾಕ್ಯುಮೆಂಟ ಇಂಪಾರ್ಟೆಂಟ ಕಾಸ್ಟ್ ಸರ್ಟಿಫಿಕೇಟ, ಡೊಮಿಸೈಲ್ ಸರ್ಟಿಫಿಕೇಟ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ ಇವೆಲ್ಲ ಹೆಂಗಿರ್ಬೇಕಪ್ಪ ಅಂದ್ರೆ ಇಂಗ್ಲೀಷ್ನಾಗ ಇರಬೇಕು. ಒಂದು ತೆಗಿಸಿಟ್ಕೊಂಡ್ರೆ ಮುಗಿದು, ನೀವು ಎಲ್ಲದಕ್ಕೂ ಯೂಸ್ ಆಗ್ತದೆ. ಒಂದು ತೆಗಿಸ್ರೆ ಎಲ್ಲದಕ್ಕೂ ಯೂಸ್ ಆಗ್ತದೆ. ಆಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟೈತಪ್ಪ ಅಂದ್ರೆ 550 ರೂಪಾಯಿ ಐತ್ರಿ ನೀವು ಅರ್ಜಿ ಹಾಕಕ್ಕೆ. ಅಪ್ಲಿಕೇಶನ್ ಫೀಸು 550 ರೂಪಾಯಿ ಇದೆ. ಪ್ಲಸ್ ಆನ್ಲೈನ್ ಸೆಂಟರ್ದ ರೇಟ್ ತೊಗೋತಾರೆ ರೀ, ಅವರು 100 ತೊಗೋತಾರೆ ರೀ, ಹೌದಲ್ಲ ರೀ, 650 ರೂಪಾಯಿ ಖರ್ಚು ಬರ್ತದೆ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಅವ್ರಿಗೆ ಯಾಕೆ 100 ರೂಪಾಯಿ ಖರ್ಚು ಮಾಡೋದು ತಿಳ್ಕೊಂಡು ಮೊಬೈಲ್ನಾಗೂ ಅಪ್ಲಿಕೇಶನ್ ಹಾಕ್ತಿರ್ತೀರಿ. ಅಪ್ಲಿಕೇಶನ್ ಹಾಕ್ರಿ, ಎಕ್ಸ್ಪರ್ಟ್ ಇದ್ದರೆ ಹಾಕ್ರಿ, ಇಲ್ಲಾಂದ್ರೆ ಸುಮ್ಮನೆ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅಲ್ಲಿ ಲೈವ್ ಫೋಟೋ ತೊಗೋಬೇಕಾಗಿರ್ತದೆ. ಅದು ತೊಗೊಂಬಂದು ಏನಾಗ್ತದೆ ಅಂದ್ರೆ ನಿಮ್ಮ ಫೋಟೋ ಬ್ಲರ್ ಆಯಿತು ಅಥವಾ ನಿಮ್ಮ ಸಿಗ್ನೇಚರ್ ಸ್ಕ್ಯಾನ್ ಮಾಡಬೇಕಾಗಿರ್ತದೆ. ಸಿಗ್ನೇಚರ್ ಬ್ಲರ್ ಆಯ್ತಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ, ಇದು ನಿಮ್ಗೆ ಗೊತ್ತಿರಬೇಕು. ಗೊತ್ತಾಯ್ತು ರೀ ಅಪ್ಲಿಕೇಶನ್ ಹಾಕೋದು. ಹಾಂ, ಇಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೂ ಅವಕಾಶ ಅದ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಅವಕಾಶ ಅದ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದ್ರೆ ಅನ್ಮ್ಯಾರಿಡ್ ಅಭ್ಯರ್ಥಿಗಳು ಅಂತಾರೆ, ಅಂದರೆ ಇನ್ನೂ ಮದುವೆ ಆಗದೇ ಇದ್ದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಹೈಟ್ ಕಡಿಮೆ ಐತ್ರಿ, ಅದೊಂದು ವಿಶೇಷ. ಇಲ್ಲಿ ಹೈಟ್ ಕಡಿಮೆ ಅದ. ನಾವು ಅಗ್ನಿವೀರ ಆರ್ಮಿ ಹೋಗ್ಕಂದ್ರೆ 166 ಸೆಂಟಿಮೀಟ್ರ್ ಬೇಕು. SSC GD ಹೋಗ್ಕಂದ್ರೆ 170 ಸೆಂಟಿಮೀಟ್ರ್ ಮ್ಯಾಲಿರಬೇಕು. ಸ್ಟೇಟ್ ಅದು ಕೆಲವೊಂದು ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹೋಗ್ಕಂದ್ರೆ 168 170 ಬೇಕು. ಆದರೆ ಹೈಟ್ ಕಡಿಮೆ ಇದ್ದಂಥವ್ರಿಗೆ ಒಳ್ಳೆಯ ಅವಕಾಶ. ಎಷ್ಟೈತಪ್ಪ ಹೈಟ್ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು, 157 ಸೆಂಟಿಮೀಟ್ರ್. ಮಹಿಳಾ ಅಭ್ಯರ್ಥಿಗಳಿಗೆ 152 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರನ ಹೊಂದಿರಬೇಕು. ಅದು MR ಹುದ್ದೆಗೆ. SSR ಹುದ್ದೆಗೆ ಅರ್ಜಿ ಹಾಕ್ತಂದ್ರೆ ಮಹಿಳೆಯರಿಗೂ 157 ಸೆಂಟಿಮೀಟ್ರ್ ಅದ ರೀ, ಪುರುಷರಿಗೂ 157 ಸೆಂಟಿಮೀಟ್ರ್ ಅದ. ಇದು ಹೈಟ್ ಬಗ್ಗೆನೂ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ವಯಸ್ಸಿನ ಮಿತಿ ರೀ. ವಯಸ್ಸಿನ ಮಿತಿ ಎಷ್ಟಪ್ಪ ಅಂದ್ರೆ 17 ವರ್ಷದಿಂದ 22 ವರ್ಷ ಒಳಗಿರ್ಬೇಕು. ಸೇಮ್ ಅಗ್ನಿವೀರ ಆರ್ಮಿ ಯಾವ ರೀತಿ ಅದ ವಯಸ್ಸಿನ ಮಿತಿ, ಇಲ್ಲೂ ಸೇಮ್ ಅದ. 17 ವರ್ಷ 6 ತಿಂಗಳಿಂದ 22 ವಯಸ್ಸಿನ ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊಂಡಾರಂದ್ರೆ 2 ಬ್ಯಾಚ್ಗಳನ್ನ ಮಾಡ್ಕೊಂಡಾರ ರೀ. MR ಆಯಿತು, SSR ಆಯಿತು, ಸೇಮ್ ಐತ್ರಿ. ಎರಡಕ್ಕೂ ಯಾವುದೇ ರೀತಿ ಬದಲಾವಣೆ ಇಲ್ಲ. ಫಸ್ಟ್ ಬ್ಯಾಚ, ಸೆಕೆಂಡ್ ಬ್ಯಾಚ ಅಂತ 2 ಬ್ಯಾಚ್ ಇದಾವೆ ರೀ. ನೀವು ಫಸ್ಟ್ ಬ್ಯಾಚ್ಗೆ ಅಪ್ಲಿಕೇಶನ್ ಹಾಕ್ತಿರೋ ಅಥವಾ ಸೆಕೆಂಡ್ ಬ್ಯಾಚ್ಗೆ ಅಪ್ಲಿಕೇಶನ್ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು. ನೀವು ಯಾವ್ದು ಬೇಕಾದಕ್ಕೂ ಹಾಕ್ಬೋದು. ಅದಕ್ಕೆ ಡೇಟ್ ಆಫ್ ಬರ್ತ್ ಕೊಟ್ಟಾರ ಅವರು. ಏನು ಕೊಟ್ಟಾರಪ್ಪ ಅಂದ್ರೆ 01
2027 ರಿಕ್ರೂಟ್ಮೆಂಟ್ ಬ್ಯಾಚ್ ಫಸ್ಟ್ ಅಂತಾರೆ. ಫಸ್ಟ್ ಬ್ಯಾಚ್ಗೆ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು 1 ಡಿಸೆಂಬರ್ 2004ರಿಂದ 31 ಮೇ 2009 ಜನಿಸಿರಬೇಕು. ಫಸ್ಟ್ ಬ್ಯಾಚ್ಗೆ ಹಾಕ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಡೇಟ್ ಆಫ್ ಬರ್ತ್ ನೋಡ್ಕೊರಿ, ನಿಮ್ಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಸೆಕೆಂಡ್ ಬ್ಯಾಚ್ಗೆ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಡೇಟ್ ಆಫ್ ಬರ್ತ್ ಎಟ್ಟಿರ್ಬೇಕಪ್ಪ ಅಂದರೆ 1 ಮೇ 2005ರಿಂದ 31 ಅಕ್ಟೋಬರ್ 2009 ಜನಿಸಿದಂಥ ಅಭ್ಯರ್ಥಿಗಳು ನೀವು ಸೆಕೆಂಡ್ ಬ್ಯಾಚ್ಗೆ ಅರ್ಜಿಯನ್ನು ಹಾಕ್ಬೋದು. ನೋಡಿರಿ, ಫಸ್ಟ್ ಬ್ಯಾಚ್ಗೆ ಬರ್ತಕ್ಕಂಥವ್ರು ಫಸ್ಟ್ ಬ್ಯಾಚ್ಗೆ ಹಾಕಿರಿ, ಸೆಕೆಂಡ್ ಬ್ಯಾಚ್ಗೆ ಬರ್ತಕ್ಕಂಥ ಅಭ್ಯರ್ಥಿಗಳು ಸೆಕೆಂಡ್ ಬ್ಯಾಚ್ಗೆ ಅಪ್ಲಿಕೇಶನನ್ನು ಹಾಕಿರಿ. ಇದು ಹೆಂಗೈತಪ್ಪ ಅಂದರೆ ಇದು ಸೇಮ್ ಅಗ್ನಿವೀರ ಆರ್ಮಿ ಹೆಂಗೈತೆ ಹಂಗೆ ಇದು 4 ವರ್ಷ ರೀ. 4 ವರ್ಷ 75% 4 ವರ್ಷಕ್ಕೆ ಹೊರಗೆ ಬರ್ತೀರಿ. 25% ಮತ್ತೇನಪ್ಪ ಅಂದ್ರೆ ಮತ್ತೆ 15 ವರ್ಷ ಕಂಟಿನ್ಯೂ ಹಾಕಿರಿ. ಮತ್ತು 15 ವರ್ಷ ಅಲ್ಲಿ ಸೇಮ್ ಮತ್ತು ಫಿಸಿಕಲು ಮೆಡಿಕಲು ಎಕ್ಸಾಮು ನಡೆಸ್ತದೆ. ಅದರ ಜೊತೆ ನಿಮ್ಮ ನಡತೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ನೀವು ಮೇಲಾಧಿಕಾರಿಗಳ ಜೊತೆ ಯಾವ ರೀತಿ ನೀವು ನಡ್ಕೋತೀರಿ ಅದು ಇಂಪಾರ್ಟೆಂಟ್ ಇರ್ತದೆ. ಅದ್ರ ಮೇಲೆ ಏನಪ್ಪ ಅಂದ್ರೆ ಮತ್ತು 15 ವರ್ಷ ಕಂಟಿನ್ಯೂ ಮಾಡ್ತಾರೆ. ಸೇಮ್ ಅಗ್ನಿವೀರ, ನೇವಿ, ಏರ್ಫೋರ್ಸ್, ಆರ್ಮಿ ಇವು 3 ಸೇಮ್ ಇಟ್ಟಾರೆ ರೀ. ಅಗ್ನಿವೀರ ಅಂತ ಏನು ಬರ್ತೈತಿ ಅದೆಲ್ಲ ಸೇಮ್ ಇರ್ತದೆ, ನಿಮ್ಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾ ಇಲ್ಲಿ ಸಿಗ್ತದೆ ರೀ. ಈಗ ಅಗ್ನಿವೀರ ಆರ್ಮಿ ಒಳಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತೀವಿ. ಇದು ಅಗ್ನಿವೀರ ನೇವಿ ಏರ್ಫೋರ್ಸ್ ಒಳಗೆ ಏನಂದ್ರೆ ಎಕ್ಸ್ ಕೋಟಾ, ಎಕ್ಸ್ ಅಗ್ನಿವೀರ ನಿಮಗೆ ಸರ್ಟಿಫಿಕೇಟ್ ಸಿಗ್ತದೆ. ಅದ್ರ ಮೇಲೆ ಹೊರಗಡೆ ಬಂದ ಮೇಲೆ ನೀವು ಎಲ್ಲದಕ್ಕೂ ಟ್ರೈ ಮಾಡ್ಬೋದು. ಈಗಾಗಲೇ ನಿಮಗೆ ಮಾಹಿತಿ ಅದ. ನೆಕ್ಸ್ಟ್ ಇನ್ನೇನು ಮಾಡೋದಾರಪ್ಪ ಅಂದ್ರೆ BSF, CRPF, CISF, ಆಸಾಮ್ ರೈಫಲ್, ITBP, SSB ಇವುಗಳಿಗೆಲ್ಲ ಏನಪ್ಪ ಅಂದ್ರೆ ಮೊದಲು 10% ಅಟ್ಟೆ ಐತ್ರಿ ಆರ್ಮಿ ಅವರಿಗೆ ರಿಸರ್ವೇಷನ್. ಇನ್ನು 50% ಮಾಡೋದು ವಿಚಾರವನ್ನು ಈಗಾಗಲೇ ಮಂಡನೆ ಮಾಡ್ಯಾರ. 50% ಅಂದ್ರೆ ಅರ್ಧ ವಿದ್ಯಾರ್ಥಿಗಳು ಇವ್ರು ಬರ್ತಾರೆ, ಇನ್ನು ಅರ್ಧ ವಿದ್ಯಾರ್ಥಿಗಳು ಹೊರಗಿನವ್ರು ಬರ್ತಾರೆ. ಅಂದರೆ ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ್ ಮುಗಿಸಿದವ್ರಿಗೆ ಹೊರಗಡೆ ಬಂದ ತಕ್ಷಣ ಸಾಕಷ್ಟು ಅವಕಾಶಗಳು ಸಿಗ್ತಿರ್ತಾರೆ ನಿಮಗೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಹೆಂಗಪ್ಪ ಅಂದ್ರೆ ಡ್ಯೂಟಿ 12 ತಿಂಗಳು, ಡ್ಯೂಟಿ 12 ತಿಂಗಳು ಅಂದ್ರೆ ವರ್ಷಕ್ಕೆ 12 ತಿಂಗಳು ರೀ. 12 ತಿಂಗಳದಾಗ ಸೂಟಿ ಎಷ್ಟು ಸಿಗ್ತೈತೆ ಅಂದ್ರೆ 1 ತಿಂಗಳು ಸೂಟಿ ಸಿಗ್ತದೆ ನಿಮಗೆ. ರಜೆ ಎಷ್ಟು ಇರ್ತೈತೆ ಅಂದ್ರೆ 1 ತಿಂಗಳು ರಜೆ ಇರ್ತದೆ. ಆಮೇಲೆ ನೆಕ್ಸ್ಟ್ ಇದ್ರಾಗೂ ಲೈಫ್ ಇನ್ಶೂರೆನ್ಸ್ ಮಾಡಿರ್ತಾರೆ. ಏನಾದರೂ ಡೆತ್ ಆದರೆ ಕ್ಲೈಮ್ ಅದು ಇರ್ತದೆ. ಪೂರ ಡೀಪ್ ಹೋಗೋದು ಬೇಡ, ಡೀಪ್ ಹೊರ 1 ತಾಸು ಹೇಳೋದಕ್ಕೆ ನಾನು ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ಯಾಂಟೀನ್ ಸೌಲಭ್ಯನೂ ಇರ್ತದೆ. ನಿಮ್ಗೆ ಗೊತ್ತಿರಲಿ ಆರ್ಮಿ ಒಳಗೆ ಯಾವ ರೀತಿ ಕ್ಯಾಂಟೀನ್ ಅಂದ್ರೆ ಗೊತ್ತೈತೆ ನಿಮ್ಗೆ ಎಲ್ಲರಿಗೂ ಹೆಚ್ಕಮ್. ಆರ್ಮಿ ಒಳಗೆ ಎಲ್ಲ ತಾಲೂಕುಗಳಿಗೆ ಸಹಿತ ಕ್ಯಾಂಟೀನ್ಗಳು ಮಾಡ್ತಾರೆ. ಈಗ ಇಲ್ಲೇ ಸಮೀಪ ಹತ್ತನಿ ಒಳಗೂ ಕ್ಯಾಂಟೀನ್ ಮಾಡ್ಯಾರ ರೀ. ಎಲ್ಲ ಕಡೆ ಜಿಲ್ಲಾ ಅಷ್ಟೇ ಅಲ್ಲ ತಾಲೂಕುಗಳದಾಗೂ ಸಹಿತ ಕ್ಯಾಂಟೀನ್ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ್ 3 ಜನರಿಗೆ ಸಂಬಂಧಪಟ್ಟ ಹಾಗೆ ಕ್ಯಾಂಟೀನ್ ವ್ಯವಸ್ಥೆ ಸಹಿತ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕ್ಯಾಂಟೀನ್ ಸೌಲಭ್ಯನೂ ಇರ್ತದೆ ನಿಮ್ಗೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಸ್ಟಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ನೀವು ಎಕ್ಸಾಮ್ ಯಾವ ರೀತಿ ಇರ್ತದೆ ಅದನ್ನು ಹೇಳ್ತೀನಿ ನಾನು ನಿಮ್ಗೆ. ಎಕ್ಸಾಮ್ 50 ಕ್ವಶನ್ ಇರ್ತಾವೆ. ಅಬ್ಜೆಕ್ಟಿವ್ ಟೈಪ್ ಇರ್ತದೆ. 50 ಕ್ವಶನ್ ಅಬ್ಜೆಕ್ಟಿವ್ ಟೈಪ್ ಅಂದ್ರೆ ಒಂದು ಕ್ವಶನ್ಗೆ 4 ಆಪ್ಷನ್ ಇರ್ತಾವೆ ರೀ. 4ರಾಗ 1 ಹಾಕೋದು. ಆಮೇಲೆ ಎಕ್ಸಾಮ್ ಬರೀಲಿಕ್ಕೆ ಟೈಮ್ ಎಷ್ಟು ಇರ್ತದೆ ಅಂದ್ರೆ 30 ನಿಮಿಷ, ಅಂದ್ರೆ ಅರ್ಧ ಗಂಟೆ ಮಾತ್ರ ಇರ್ತದೆ. 50 ಕ್ವಶನ್ಗೆ 50 ಮಾರ್ಕ್ಸ್ ಇರ್ತದೆ. 50 ಕ್ವಶನ್ಗೆ 50 ಮಾರ್ಕ್ಸ್ ಇರ್ತದೆ. ಒಂದು ತಪ್ಪಾದ ಆನ್ಸರ್ ಹಾಕಿರಪ್ಪ ಅಂದ್ರೆ 0.25 ನೆಗೆಟಿವ್ ಇರ್ತದೆ, ನೆಗೆಟಿವ್ನ ಇರ್ತದೆ. ಆಮೇಲೆ ಎಕ್ಸಾಮ ಇಂಗ್ಲೀಷ ಮತ್ತು ಹಿಂದಿ ಒಳಗೆ ಇರ್ತದೆ ರೀ. ಇದು ಅಗ್ನಿವೀರ ಆರ್ಮಿ ಕನ್ನಡದಾಗ ಇರ್ತದೆ ರೀ. ಆದರೆ ಇದು ಇಂಗ್ಲೀಷ್ ಅಥವಾ ಹಿಂದಿ ಒಳಗೆ ಎಕ್ಸಾಮನ್ನು ಬರೀಬೇಕಾಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಫಸ್ಟ್ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಫಿಸಿಕಲ್ ಪಾಸ್ ಆದ್ರೆ ಅಂದರೆ ನೆಕ್ಸ್ಟ್ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ. ಫೈನಲ್ ಆಗಿ ಮೆರಿಟ್ ಮಾಡಿ ಸಿಲೆಕ್ಷನ್ ಮಾಡ್ತಿರ್ತಾರೆ. ಈ ರೀತಿ ಪ್ರೊಸೆಸ್ ಇರ್ತದೆ. ಹಾಗಾದರೆ ಫಿಸಿಕಲ್ ಏನಿರ್ತದಪ್ಪ ಅಂದ್ರೆ ಫಿಸಿಕಲ್ನಲ್ಲಿ ಈಗಾಗಲೇ ನಾನು ಹೇಳೀನಿ. ಹೈಟ್ ಮಹಿಳಾ ಅಭ್ಯರ್ಥಿಗಳು 152 ಸೆಂಟಿಮೀಟರ್ ಇರಬೇಕು. ಪುರುಷ ಅಭ್ಯರ್ಥಿಗಳು ಎಷ್ಟು ರೀ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥವ್ರು. ಇದು MR ಹುದ್ದೆಗೆ 10ನೇ ತರಗತಿ ಮೇಲೆ PUC ಮೇಲೆ ಹಾಕೋರಿಗೆ ಸೇಮ್ ಹೈಟ್ ಇರ್ತದೆ. 157 ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ. ಆಮೇಲೆ ಇಲ್ಲಿಯೂ ಅಗ್ನಿವೀರ ಆರ್ಮಿ ಯಾವ ರೀತಿ ಇರ್ತದೆ ಅದೇ ರೀತಿನ 1600 ಮೀಟರ್ ರನ್ನಿಂಗ್ ಇರ್ತದೆ. 1600 ಮೀಟರ್ ರನ್ನಿಂಗವನ್ನು ಪುರುಷ ಅಭ್ಯರ್ಥಿಗಳು 6 ನಿಮಿಷ 30 ಸೆಕೆಂಡ್ನಾಗ ಓಡಿ ಪೂರ್ಣ ಮಾಡಬೇಕು. 1600 ಮೀಟರ್ ರನ್ನಿಂಗ 6 ನಿಮಿಷ 30 ಸೆಕೆಂಡ್ನಾಗ ಓಡಿ ಪೂರ್ಣ ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೂ ಸೇಮ್ 1600 ಮೀಟ್ರ್ ಅದ. ಟೈಮ್ ಎಷ್ಟೈತಪ್ಪ ಅಂದ್ರೆ 8 ನಿಮಿಷ ಅದ. ಟೈಮ್ 8 ನಿಮಿಷ ಅದ. 8 ನಿಮಿಷನಾಗಿ ಮಹಿಳಾ ಅಭ್ಯರ್ಥಿಗಳು 1600 ಮೀಟ್ರ್. ಆಮೇಲೆ ಸ್ಕ್ವಾಡ್ಸ್ ಬರ್ತದೆ. ಪುರುಷ ಅಭ್ಯರ್ಥಿಗಳಿಗೆ 20 ಬರ್ತದೆ, ಮಹಿಳಾ ಅಭ್ಯರ್ಥಿಗಳಿಗೆ 15 ಬರ್ತದೆ. ಅದೇ ರೀತಿಯಾಗಿ ಪುಷಪ್ಸ ಪುರುಷ ಅಭ್ಯರ್ಥಿಗಳಿಗೆ 15, ಮಹಿಳಾ ಅಭ್ಯರ್ಥಿಗಳಿಗೆ 10 ಬರ್ತದೆ. ಅದೇ ರೀತಿಯಾಗಿ ಸೆಟಪ್ಸ ಪುರುಷ ಅಭ್ಯರ್ಥಿಗಳಿಗೆ 15, ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ 10 ಬರ್ತದೆ. ಈ ಒಟ್ಟು ಫಿಸಿಕಲ್ ಇರ್ತಾವೆ. ಈ ಫಿಸಿಕಲ್ನ ಪಾಸ್ ಮಾಡ್ಕೋಬೇಕು. ಈ ಫಿಸಿಕಲ್ ಪಾಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಮೆಡಿಕಲ್ ಬರ್ತದೆ. ಫಿಸಿಕಲ್ ಪಾಸ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಮೆಡಿಕಲ್ ಬರ್ತದೆ. ಆಮೇಲೆ ಫಸ್ಟ್ ಬ್ಯಾಚ್ಗೆ ಯಾರು ಅಪ್ಲಿಕೇಶನ್ ಹಾಕ್ತಿರಲೇ ಇದು 2026 ಡಿಸೆಂಬರ್ದಾಗ ಜಾಯ್ನಿಂಗ್ ಐತಿ. ನಿಮ್ಗೆ ಗೊತ್ತಿರಲಿ
2026 ಡಿಸೆಂಬರ್ ತಿಂಗಳದಾಗ ಫಸ್ಟ್ ಬ್ಯಾಚ್ ಹಾಕಿದವ್ರಿಗೆ ಜಾಯ್ನಿಂಗ್ ಅದ. ಅದೇ ರೀತಿಯಾಗಿ ಸೆಕೆಂಡ್ ಬ್ಯಾಚ್ಗೆ ಯಾರು ಹಾಕ್ತೀರಿ ಅವರು 2027 ಮೇ ತಿಂಗಳದಾಗ ಜಾಯ್ನಿಂಗ್ ಅದ. ಆಮೇಲೆ ಇದು ಟ್ರೈನಿಂಗ್ ಎಲ್ಲಿ ನಡೀತದಪ್ಪ ಅಂದ್ರೆ INS ಚಿಲ್ಕಾ ಒಡಿಶಾ ರಾಜ್ಯದಲ್ಲಿ ಬರ್ತದೆ, ಅಲ್ಲಿ ಟ್ರೈನಿಂಗ್ ನಡೀತದೆ. ಮಹಿಳೆಯರಿಗೂ ಅಲ್ಲೇ ಅದ, ಪುರುಷರಿಗೂ ಅಲ್ಲೇ ಅದ. ಸಿಲೆಕ್ಷನ್ ಆದಿರಪ್ಪ ಅಂದರೆ ಒಳ್ಳೆಯ ಅವಕಾಶ. ಇದೇ 2026 ಡಿಸೆಂಬರ್ದಾಗ ಹೋಗ್ತಕ್ಕಂಥ ಅವಕಾಶ, ಅಥವಾ ಸೆಕೆಂಡ್ ಬ್ಯಾಚ್ ಹಾಕಿರಪ್ಪ ಅಂದರೆ 2027 ಮೇ ತಿಂಗಳಲ್ಲಿ ನೀವು ಜಾಯ್ನಿಂಗ್ ಆಗ್ತಕ್ಕಂಥ ಒಳ್ಳೆಯ ಅವಕಾಶ ಅದ. ಹಾಗಾದ್ರೆ ನಿಮ್ಗೆ ಈಗಾಗಲೇ ಗೊತ್ತದ ಅಪ್ಲಿಕೇಶನ್ ಹಾಕೋ ಡೇಟ್ ರೀ. ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಪ್ರಾರಂಭ ಆಗೈತೆ ರೀ? ಯಾವಾಗಿಂದ? 14 ಮಾರ್ಚ್ 2026ರಿಂದ 6 ಏಪ್ರಿಲ್ 2026. ಏಪ್ರಿಲ್ 6 ತಾರೀಕು ತನಕ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಅದ. ಇನ್ನು ಯಾರು ಅರ್ಜಿ ಹಾಕಿಲ್ಲ ಅಂತ ಅಭ್ಯರ್ಥಿಗಳು ಏಪ್ರಿಲ್ 6 ತಾರೀಕು ಒಳಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ಆಮೇಲೆ ನೀವು ಆನ್ಲೈನ್ ಅರ್ಜಿ ಹಾಕುವಾಗ ಏನಾದರೂ ತಪ್ಪಿತ್ತಂದ್ರೆ ನೀವು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಟ್ಟಾರ. ಅದು ಏಪ್ರಿಲ್ 10 ಮತ್ತು 11 ತಾರೀಕು. ಅದಕ್ಕೆ ಚಾರ್ಜ್ ಇರ್ತದ್ರೆ, ತಿದ್ದುಪಡಿ ಅಂದ್ರೆ ಹಂಗೆ ಇರಂಗಿಲ್ಲ ಮತ್ತದ, ಅದಕ್ಕೂ ಚಾರ್ಜ್ ಇರ್ತದೆ. ನೀವು 10-11 ಏಪ್ರಿಲ್ 10-11 ತಾರೀಕು ತಿದ್ದುಪಡಿಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ನಡೀತಾವಪ್ಪ ಅಂದ್ರೆ ಇದೇ ಬರೋ ಮೇದಾಗ ಎಕ್ಸಾಮ್ ನಡೀತಾವೆ ರೀ. ಎಕ್ಸಾಮ್ ದೂರ ಇಲ್ಲ, ಬರೋ ಮೇದಾಗ ನಡೀತಾವೆ ಎಕ್ಸಾಮ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮೇ ಆದ ನಂತರ ನೆಕ್ಸ್ಟ್ ಜೂನ್ದಾಗ ರಿಸಲ್ಟ್ ರೀ. ಮೇದಾಗ ಎಕ್ಸಾಮ, ಜೂನ್ದಾಗ ರಿಸಲ್ಟ್. ಈಗಾಗಲೇ ಯಾವಾಗ ಏನು ಬರ್ತೈತೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ವೆಬ್ಸೈಟ್ನಾಗ ಕೊಟ್ಟಾರೆ, ನೀವು ನೋಡ್ಬೋದು. ನೆಕ್ಸ್ಟ್ ಡಿಸೆಂಬರ್ದಾಗ ನೀವು ಜಾಯ್ನಿಂಗ್ ಹಾಕಿರಿ. ಈ ರೀತಿಯಾಗಿರ್ತದೆ. ನಾವು ಪೂರ್ತಿ ಡಿಟೇಲಾಗಿ ಹೇಳಿನಿ ನಾನು ನಿಮ್ಗೆ. ಆನ್ಲೈನ್ ಅರ್ಜಿ ಹಾಕೋದು ಯಾವ ರೀತಿ ಅದ, ಆಮೇಲೆ ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಬೇಕು, ಆಮೇಲೆ ನಿಮ್ಮ ವಿದ್ಯಾರ್ಥಿ ಏನಿರಬೇಕು, ನಿಮ್ಮ ಹೈಟ್ ಏನಿರಬೇಕು, ಫಿಸಿಕಲ್ ಯಾವ ರೀತಿ ಇರ್ತದೆ, ಆಮೇಲೆ ಸಬ್ಜೆಕ್ಟ ಮ್ಯಾಥ್ಸ, ಆಮೇಲೆ ಮೆಂಟಲ್ ಅಬಿಲಿಟಿ, ಜನರಲ್ ಅವೇರ್ನೆಸ್, 3 ಸಬ್ಜೆಕ್ಟ್ ಇರ್ತಾವೆ. ಇದು ಸಬ್ಜೆಕ್ಟ್ ಬಗ್ಗೆನೂ ನಿಮ್ಗೆ ಗೊತ್ತಿರಲಿ. 3 ಈಗ ಅಗ್ನಿವೀರ ಆರ್ಮಿ ಏನು ಕಲಿಯತ್ತೀರಿ ಇದೇ ಸಬ್ಜೆಕ್ಟೇ ಬರ್ತದೆ. ಬೇರೆ ಸಬ್ಜೆಕ್ಟ್ ಏನು ಬರೋಂಗಿಲ್ಲ, ತಲೆ ಕೆಡಿಸೋದು ಭಾಳ ಇಲ್ಲ, ಸೇಮ್ ಬರ್ತದೆ ಸಬ್ಜೆಕ್ಟ್. ನಿಮ್ಗೆ ಇಲ್ಲಿ ರೆಡಿ ಆದ್ರಪ್ಪ ಅಂದ್ರೆ ಅದಕ್ಕೂ ನೀವು ಓದಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಬುಕ್ಸ್ ನೋಡೋಣ, ಹುಡುಕ್ಯಾಡ್ನು ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಅದ್ರ ಬಗ್ಗೆನೂ ಸ್ವಲ್ಪ ಕ್ಲಾಸ್ ಮಾಡೋಣ. ಅಂದರೆ ಹುಡುಗರು ಹೆಚ್ಚು ನೀವು ಅಗ್ನಿವೀರ ಆರ್ಮಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು ನೀವೇ ಹಾಕತ್ತೀರಿ, ನೀವು MR ಹುದ್ದೆಗಳಿಗೆ ಹಾಕತ್ತೀರಿ ಅಂತ ಅಂದ್ಕೊಂಡೆ ನಾನು. ನಿಮ್ಗೆ ಅದ್ರ ಬಗ್ಗೆನೂ ಸಾಧ್ಯದಷ್ಟು ಅನುಕೂಲ ಏನು ಆಕೈತಿ ಅದ್ರ ಸಬ್ಜೆಕ್ಟು ಕ್ವಶನ್ ಪೇಪರ್ ನೋಡಿಕೊಂಡು ಅದ್ರ ಬಗ್ಗೆನೂ ನಾನು ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಆಯಿತಾ? ಓಕೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.